ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾರು ಆಗಲಿ ಬಿಡಿ, ಬೇಡ ಅಂತ ಹೇಳಿರೋ ಯಾರು? ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಜಿಲ್ಲೆ ಆದರೆ ನಾವು ಸಂತೋಷ ಪಡ್ತೀವಲ್ವಾ. ನಮ್ಮ ಜಿಲ್ಲೆಯವ್ರು ಒಬ್ಬರು ಆದರೆ ನಾವು ಸಂತೋಷ ಪಡ್ತೀವಿ. ಇಲ್ಲ ಇಲ್ಲ, ನನಗೆ ಅವ್ರ ಮಾತು ಇವ್ರ ಮಾತಿಗೆ ಸಹಮತ ಅದು ಇದು ವಿಚಾರ ಇಲ್ಲ. ನಮ್ಮ ಜಿಲ್ಲೆಯವ್ರು ಪರಮೇಶ್ವರ ಆಗ್ತಾರೆ ಅಂತಂದರೆ ನಾವು ಸಂತೋಷವಾಗಿ ಸ್ವೀಕರಿಸ್ತೀವಿ ಅಷ್ಟೇ. ತಮ್ಮ ಸಮುದಾಯದವರು ಒಬ್ಬರು ಆಗ್ತಾರೆ ಅಂದರೆ ನಾನು ಜಾತಿ ಇಟ್ಕೊಂಡು ಯಾವತ್ತೂ ನನ್ನ ಜೀವನದಲ್ಲೇ ರಾಜಕೀಯ ಮಾಡಿಲ್ಲ. ನನ್ನ 25 ವರ್ಷದ ರಾಜಕೀಯ, 30 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ದಿವಸ ನನ್ನ ಜಾತಿ ಅಂತ ಹೇಳಿ ನಾನು ರಾಜಕಾರಣ ಮಾಡಿಲ್ಲ. ಸರ್ವ ಜನಾಂಗನೂ ಜೊತೆಲಿ ಕರ್ಕೊಂಡು ಹೋಗೋದೇ ನನ್ನ ಧ್ಯೇಯ ಆಗಿರ್ತಕ್ಕಂಥದ್ದು. ಅದನ್ನೇ ನಾನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದರಿಂದ ನಾನು ಜಾತಿಯಿಂದಲೇ ಏನೋ ಒಂದು ಆಗ್ತೀನಿ ಅಂತಂದರೆ ಅದು ಭ್ರಮೆಯಲ್ಲಿರ್ತಕ್ಕಂಥವ್ರು ಯಾರು ಮಾಡಬೇಕಷ್ಟೇ. ಇದು ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಅದನ್ನು ಮಾಡಲೂಬಾರ್ದು. ಒಂದೇ ಜಾತಿಗೆ ನಾನು ಸೀಮಿತ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೇ ಜಾತಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಆಗಲಿ, ಒಂದೇ ಜಾತಿಯ ನೋಡ್ತಕ್ಕಂಥದ್ದಾಗಲಿ ಅದು ಯಾರೂ ಕೂಡ ಮಾಡಬಾರ್ದು. ಎಲ್ಲರೂ ಓಟ್ ಹಾಕತಕ್ಕ ಪಕ್ಷ ಓಟ್ ಹಾಕಿದ ಮೇಲೆ ಗೆದ್ದ ಮೇಲೆ ಎಲ್ಲ ಜನಾಂಗನೂ ನಾವು ಜೊತೆಲಿ ಇಟ್ಕೊಂಡು ಹೋದರೆ ನಮಗೆ ಮಾನ್ಯತೆ ಸಿಗ್ತಕ್ಕಂಥದ್ದು. ನಾನು ಬದಲಾವಣೆ ಮಾಡಿ ಅಂತಲೂ ಹೇಳಲ್ಲ, ಬದಲಾವಣೆ ಮಾಡಬೇಡಿ ಅಂತ ಹೇಳಲ್ಲ. ಅವಕಾಶ ಕೊಡಬೇಕು ಅಂತ ಯಾರಿಗೆ? ಶಾಸಕರಿಗೆ ಅವಕಾಶ 4-5 ಬಾರಿ ಗೆದ್ದವರಿಗೆ ಕೆಲವರಿಗೆ ಕೊಟ್ಟಿಲ್ಲ ಸರ್. ನಾವು ಹೇಳಿದ್ರೆ ನೀವು ಆಗಲೇ ಒಂದ್ಸರಿ ನಾನು ಹೇಳಿದ್ದೀನಿ, ನಾವು MLAಗಳು ಹೇಳೋದು ಸುಮ್ಮನೆ ಬಾಯಿ ಚಟಕ್ಕೆ ಹೇಳಬೇಕಷ್ಟೇ. ಏನೋ ನಿಮ್ಮಲ್ಲಿ ಬರುತ್ತೆ ಪೇಪರಾಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿರೆ ಬೆಳಿಗ್ಗೆ ಸಾಯಂಕಾಲ ತನಕ ರುಬ್ತೀರ, ನಾನು ಏನಾರು ಒಂದೀಗ ಹೇಳಿರಿ ಅಷ್ಟಕ್ಕೆ ಹೇಳ್ಬೇಕು. ಬಿಟ್ಬಿಟ್ರೆ ಯಾರು ಏನು ಯಾರಿಗೆ ಗೊತ್ತೈತೆ ಸರ್? ನಾನಿದ್ನ, ಇನ್ನೊಬ್ಬ ಶಾಸಕ ಇದ್ನ ಸರ್. ನಮ್ಮಲ್ಲಿರೋ 136 ಜನ ಶಾಸಕರಲ್ಲಿ ಇಬ್ಬರಿಗೆ ಗೊತ್ತಿರೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು. ಅಷ್ಟಕ್ಕೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸಪೋಸ್ ಯಾರೋ ಹತ್ತಿರವಾಗಿ ಸಿದ್ದರಾಮಣ್ಣನ ಹತ್ತಿರವಾಗಿರೋರು ಸಿದ್ದರಾಮಣ್ಣ ಏನೋ ಹೇಳಿದ್ದಾಗ ಇಟ್ಕೊಂಡು ಮಾತಾಡ್ಬೋದು. DK ಅವ್ರು ಹತ್ತಿರವಾಗಿರ್ತಕ್ಕಂಥವ್ರು DK ಅವ್ರು ಏನು ಹೇಳಿದ್ದಾಗ ಇಟ್ಕೊಂಡು ಮಾತಾಡ್ಬೋದು. ಅದು ಮಾತಾಡೋದ್ರಿಂದ ನಾವು ಏನು ಅದರಿಂದ ಪ್ರಯೋಜನ ಏನೂ ಆಗಲ್ಲ. ಪ್ರಯೋಜನ ಆಗೋದಾದರೆ ನಿಮ್ಮ ಪ್ರಶ್ನೆಯಲ್ಲಿ ಮಾತಾಡೋಣ. ಇಲ್ಲ, ಇದುವರೆಗೂ ಏನು ಕೇಳಿಲ್ಲ. ನಾನು ಗೊತ್ತಿಲ್ಲ ಅವರು ಶಾಸಕರ ಅಭಿಪ್ರಾಯಗಳು ಹೈಕಮಾಂಡ್ ಅಲ್ಲ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಏನಾರ ಬದಲಾವಣೆ ಆಗಿ ಯಾರನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಕೇಳ್ತಾರೇನೋ ಗೊತ್ತಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ಅದಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಬದ್ಧರಾಗಿರ್ತಾರೆ. ಅದು ಮುಖ್ಯಮಂತ್ರಿಗಳು ಮತ್ತು ಸಚಿವರು ಎಲ್ಲ ಕೂತ್ಕೊಂಡು ಮಾತಾಡಲೇಬೇಕು. ಈಗಾಗಲೇ 15 ರೂಪಾಯಿ ಜಾಸ್ತಿ ಮಾಡ್ಯವ್ರೆ. 15 ರೂಪಾಯಿ ಜಾಸ್ತಿ ಆದರೆ ನಾವು ಬಸ್ ಹೆಂಗೆ ಓಡಿಸೋಕ್ಕಾಗುತ್ತೆ? ಅದನ್ನು ಪರಿಶೀಲನೆಯಲ್ಲಿ ಇದೇ ನೋಡಬೇಕು, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಮಾತಾಡಬೇಕು, ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಾತಾಡಬೇಕು.